ಅರಣ್ಯ ಇಲಾಖೆಯವರು ಏನು ಮಾಡಿದ್ರು, ಏಕಾಏಕಿ ಗೊತ್ತಿಲ್ಲದಂಗೆ ಮತ್ತೆ ಬಂದು ಆ ಕಾರ್ಯಕ್ರಮ ಆದ ನಂತರದಲ್ಲಿ 15/5/2021 ಮಧ್ಯಾಹ್ನ 2 ಗಂಟೆಗೆ JCB ತಗೊಂಡ್ಬಂದು ಟ್ರೆಂಚನ್ನು ಹೊಡಿತಾ ಇದ್ರು. ಆವಾಗ ನನಗೆ ಗೊತ್ತಾಯಿತು. ಆ ಕೂಡಲೇ ನಾನು ಆ ಸ್ಥಳಕ್ಕೆ ಹೋಗಿ ಟ್ರೆಂಚನ್ನು ಹೊಡಿತಿದ್ದನ್ನು ನಿಲ್ಲಿಸಿ, ಮತ್ತೆ ನಾನು ಈಗಾಗಲೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆದೇಶ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ರೈತರು ಜಮೀನಿಗೆ ಅರಣ್ಯ ಇಲಾಖೆ ಬರಬಾರ್ದು ಅಂತ ಹೇಳಿ. ಆದರೆ ನಿಮಗೆ ಕಂದಾಯ ಇಲಾಖೆ ಹೇಳಿತ್ತು, ನೀವು ಹೆಂಗೆ ಬಂದ್ರಿ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಾಯಿತು. ಕಳಿಸಾದ ನಂತರಕ್ಕೆ ಮತ್ತೆ ನಾನು 21/5/2021 ಮಧ್ಯರಾತ್ರಿ 9 ಗಂಟೆ ಸಮಯದಲ್ಲಿ ಮತ್ತೆ ಬೇಲೂರಿಂದ ಒಂದು ಲಾರಿ ಸುಸಿನ್ ತಂದಿದ್ರು, ಇಳಿಸಿ ಸುಸಿನ್ ಹಾಕಬೇಕು ಅಂತ. ಆವಾಗ ರಾತ್ರಿ ವೇಳೆಯಲ್ಲೇ ಗೊತ್ತಾಯಿತು. ಗೊತ್ತಾದ ಸಂದರ್ಭದಲ್ಲಿ ನಾನು ಮತ್ತೆ ಆ ಸ್ಥಳಕ್ಕೆ ಹೋಗಿ ಮತ್ತೆ ಅದನ್ನು ರಾತ್ರಿ 12 ಪೊಲೀಸ್ ಎಲ್ಲ ಕರೆಸಿ ಮತ್ತೆ ನಾನು ರಾತ್ರಿ 11 ಗಂಟೆಗೆ ಅದನ್ನು ತೆರವು ಮಾಡಿಸಿ ಅವತ್ತೇ ಕಂದಾಯ ಇಲಾಖೆಯನ್ನು ಕರೆಸಿ 11ನೇ ಇಲ್ಲಿಂದ ಬೆಂಗಳೂರಿಗೆ 6 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. ಅದೇ ರೀತಿ ಅರಸೀಕೆರೆಯಿಂದ ಇಲ್ಲಿಗೆ 4 ಬಾರಿ ಪಾದಯಾತ್ರೆನ ಮಾಡಿದ್ದೀವಿ. ಬೇಲೂರಿಗೆ 2 ಬಾರಿ, ಸಕಲೇಶಪುರ 1 ಬಾರಿ, ಹಾಸನಕ್ಕೆ 1 ಬಾರಿ, ಒಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ 4 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. ಮತ್ತೆ ಇದರಲ್ಲಿ ಬೆಂಗಳೂರಿಗೆ 4 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. 4 ಬಾರಿ ಪಾದಯಾತ್ರೆ ಮಾಡಿ 3 ಬಾರಿ ನಾವು ನವದೆಹಲಿಯಲ್ಲಿ ರಾಷ್ಟ್ರಪತಿ ಭವನಕ್ಕೆ ತಲುಪಿದ್ದೀವಿ. ರಾಷ್ಟ್ರಪತಿ ಭವನಕ್ಕೆ ತಲುಪಿ ರಾಷ್ಟ್ರಪತಿಯವ್ರನ್ನ ಮಾಡಿ ಅಲ್ಲಿ ನಾವು ಮನವಿನ ಸಲ್ಲಿಸಿ ಈ ಭೂಮಿನ ಏನು 1961 ಕಾಯ್ದೆ ಅಡಿಯಲ್ಲಿ ತಾವು ದಯಮಾಡಿ ನಿಮ್ಮ ಕಾಯ್ದೆ ಅಡಿಯಲ್ಲಿ ಇದನ್ನ ರೈತರಿಗೆ ಕೊಡಬೇಕು ಮಹಾಸ್ವಾಮಿಗಳೇ ಅಂತ ಹೇಳಿ ಹಿಂದೆ ಇದ್ದಂಥ ರಾಷ್ಟ್ರಪತಿ ಸಾಹೇಬ್ರವರು ಆವಾಗ ಅವ್ರನ್ನ ಖುದ್ದಾಗಿ ಕೇಳಿದಾಗ ಅವರು ಆಯಿತು, ಇದು ರೈತರಿಗೆ ಉಳಿಬೇಕು, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಆ ನಂತರಕ್ಕೆ ಮತ್ತೆ ನಾವು ಪ್ರಧಾನಮಂತ್ರಿ ಆಫೀಸನ್ನು ಭೇಟಿ ಮಾಡಿ ಅಲ್ಲೂ ಸಹ ನಾವು ಮನವಿನ ಸಲ್ಲಿಸಿ ಈ ಜಮೀನು ರೈತರಿಗೆ ಬರಬೇಕು ಅಂತ ಹೇಳಿ ಕೇಳಿದಾಗ ಆಯಿತು ನಾವು ಮಾಡ್ಕೊಡ್ತೀವಿ. ಆ ನಂತರಕ್ಕೆ ನಾವು ಪಾದಯಾತ್ರೆಯನ್ನು ಪ್ರಾರಂಭಿಸಿ ಹೋರಾಟನ ಕಟ್ಟಿದ್ದು. ಹೋರಾಟ ಕಟ್ಟಿದಾಗ ಏನಾಯಿತು ಅಂದರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಈಗ ರೈತರನ್ನ ದಾರಿ ತಪ್ಪಿಸುವಂತ ಒಂದು ಹುನ್ನಾರನ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಅಂತ ಇದು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತೇಳಿ. ಆಯಿತು, ಇವತ್ತ ಇದು ಅರಣ್ಯ ಭೂಮಿ ಅಂತ ನೀವು ಹೇಳ್ತಿದ್ದೀರಲ್ಲ, ಅವತ್ತ ನಾನು 2021 ನಾನು ಈ ಭೂಮಿಗೋಸ್ಕರ ಹೋರಾಟ ಮಾಡಿದ್ದಲ್ಲ, ನೀವು ಕಂದಾಯ ಇಲಾಖೆಯವರೇ ಬಂದಿದ್ರಲ್ಲ, ಕಂದಾಯ ಇಲಾಖೆ ಬಂದು ನೀವು ಇವತ್ತ ದಾರಿ ತಪ್ಪಿಸುವಂತ ದಾರಿನ ಮಾಡಿದಿರಲ್ಲ, ಕಂದಾಯ ಇಲಾಖೆ ನಿಮಗೆ ನಾನು ರಾತ್ರಿ ವೇಳೆ ಎಲ್ಲ ಬಂದು ಮನವಿನ ಕೊಟ್ಟು ಇದು ಕಂದಾಯ ಇಲಾಖೆಗೆ ಸೇರಿದ್ದು, ಇದು ಸರ್ಕಾರಿ ಭೂಮಿ ಅಂತ ಹೇಳಿದ್ದು. ಇವಾಗ ಯಾಕೆ ನಮ್ಮ ಹೋರಾಟಗಾರರ ಅರ್ಜಿ ಹಾಕ್ತರಿಗೆ ನೀವು ಇದು ಸರಿಯಲ್ಲ, ಇದು ಆ ಥರ ಈ ಥರ ದಾರಿ ತಪ್ಪಿಸುವಂಥ ಯೋಜನೆನ ಕೈ ಬಿಡಬೇಕು ಅಂತೇಳಿ ನಾವು ಕಂದಾಯ ಇಲಾಖೆಗೆ ಹೇಳ್ತಾ ಇದ್ದೀವಿ.